ಇವತ್ತು ನಾವು ಮೆಜೆಸ್ಟಿಕ್ ಅಂದರೆ ನಮ್ಮ ಬೆಂಗಳೂರಿನ ಹೃದಯ ಭಾಗ ಆಗಿರುವಂತಹ ಮೆಜೆಸ್ಟಿಕ್ನ ಕಪಾಲಿ ಮಾಲಿನ AMB ಸಿನಿಮಾಸ್ ಬಗ್ಗೆ ನಿಮಗೆ ಹೇಳೋದಕ್ಕೆ ಬಂದಿದ್ದೀವಿ. ಅಂದರೆ AMB ಸಿನಿಮಾಸನ್ನು ಮಹೇಶ್ ಬಾಬು ಅವರು ತಮ್ಮ ಒಡೆತನದಲ್ಲಿ ನಡೆಸ್ಕೊಂಡು ಹೋಗೋಕೆ ನಿರ್ಧಾರ ಮಾಡಿದ್ದಾರೆ. ಮೊದಲು ಈ ಒಂದು ಕಪಾಲಿ ಥಿಯೇಟರ್ಗೆ ಒಂದು ದೊಡ್ಡ ಇತಿಹಾಸವೇ ಇದೆ. ನಮ್ಮ ಏಷ್ಯಾದಲ್ಲೇ ದೊಡ್ಡ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಅನ್ನೋ ಒಂದು ಕೀರ್ತಿಗೂ ಕೂಡ ಇದು ಪಾತ್ರವಾಗಿತ್ತು. ಆ ಒಂದು ಕಪಾಲಿ ಥಿಯೇಟರ್ ಏನಿತ್ತು ಅದೇ ಹೆಸರಿನಲ್ಲಿ ಈ ಒಂದು ಮಾಲನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಆಗ ಕೇವಲ ಒಂದು ಥಿಯೇಟರ್ ಆಗಿ ಮಾತ್ರ ಉಳಿದಿತ್ತು, ಆದರೆ ಈಗ ಒಂದು ಮಾಲ್ ಆಗಿ ರೂಪುಗೊಂಡಿದೆ. ಇಲ್ಲಿ ಅನೇಕ ಸೌಲಭ್ಯಗಳಿದೆ. 400ಕ್ಕೂ ಹೆಚ್ಚು ವಾಹನಗಳನ್ನು ಪಾರ್ಕ್ ಮಾಡೋದಕ್ಕೆ ಸೌಲಭ್ಯ ಇದೆ. ಅದಾದ ಮೇಲೆ ಥಿಯೇಟರ್ ಫೆಸಿಲಿಟೀಸು ಕೂಡ ತುಂಬ ಸುಸಜ್ಜಿತವಾಗಿ ಬಹಳ ಆಕರ್ಷಕವಾಗಿ ನಿರ್ಮಿಸಿದ್ದಾರೆ. ನೀವು ಒಳಗೆ ಹೋದಾಗೂ ಕೂಡ ಆ ಒಂದು ಲಕ್ಸುರಿಯನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡಬಹುದು. ಮೊದಲು ಯಾವ ಥರ ವಿಶ್ವಪ್ರಸಿದ್ಧದ ಥಿಯೇಟರ್ ಆಗಿತ್ತು ಕಪಾಲಿ, ಅದೇ ರೀತಿ ಆ ಒಂದು ಲೆಗಸಿನ ಮುಂದುವರಿಸ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ಬೋದು. ನಾವು ಥಿಯೇಟರ್ಗೆ ಕಾಲಿಟ್ಟಿದ ತಕ್ಷಣ ಅಲ್ಲಿ ಹಳೆ ನಟರು ಎಲ್ಲರೂ ಕೂಡ ಅವರ ಭಾವಚಿತ್ರವೂ ಕೂಡ ಕಾಣುತ್ತೆ. ಈ ಹಿಂದೆ ಒಂದು ಮಾತಿತ್ತು, ಅಂದರೆ ಕಪಾಲಿ ಥಿಯೇಟರಲ್ಲಿ 10 ದಿನ ಸಿನಿಮಾ ಓಡ್ತು ಅಂದರೆ ಅದು 100 ದಿನ ಓಡಿದಷ್ಟು ಸಮ ಅಂತ ಹೇಳಿ ಒಂದು ಮಾತಿತ್ತು. ಅದೇ ರೀತಿ ಇದೀಗ ಕಪಾಲಿ ಥಿಯೇಟರನ್ನು ಯಾವ ರೀತಿಯಾಗಿ ಅದು ಹೆಸರು ಮಾಡಿತ್ತೋ ಆ ಹೆಸರನ್ನು ಮುನ್ನಡೆಸ್ಕೊಂಡು ಹೋಗೋ ರೀತಿ ಮಹೇಶ್ ಬಾಬು ಅವರು. ಒಂದು ಖುಷಿಯಾದ ವಿಚಾರ ಏನು ಅಂದರೆ, ಸೌತ್ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯ ಹೆಸರಾಂತ ನಟರಾಗಿರುವಂತಹ ಮಹೇಶ್ ಬಾಬು ಅವರು ಈ ಒಂದು AMB ಸಿನಿಮಾಸನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಜನವರಿಯಲ್ಲಿ ಇದು ಉದ್ಘಾಟನೆ ಆಗಿದೆ. ಈಗಾಗಲೇ ಒಂದಷ್ಟು ಜನಗಳು ಬಂದು ಈ ಮಾಲನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ಇನ್ನು AMB ಸಿನಿಮಾಸ್ ಬಗ್ಗೆ ನಿಮ್ಗೆ ಒಂದಷ್ಟು ಮಾಹಿತಿಗಳನ್ನು ನಾವು ಕೊಡ್ತಾ ಹೋಗ್ತೀವಿ, ಬನ್ನಿ. ಐಕಾನಿಕ್ ಕಪಾಲಿ ಥಿಯೇಟರ್ ಈಗ ಮಹೇಶ್ ಬಾಬು ಅವರ AMB ಸಿನಿಮಾಸ್. ಹೇಗಿದೆ ಗೊತ್ತಾ ಲಕ್ಸುರಿ AMB ಸಿನಿಮಾಸ್? ಮೆಜೆಸ್ಟಿಕ್ನ ಕಪಾಲಿ ಥಿಯೇಟರ್ಗೆ ಮರುಜನ್ಮ. ಕಾಲ ಬದಲಾದಂತೆ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳು ಕ್ರಮೇಣ ಮಲ್ಟಿಪ್ಲೆಕ್ಸ್ ಸಂಸ್ಕೃತಿಗೆ ದಾರಿ ಮಾಡಿಕೊಟ್ಟವು. ಕಪಾಲಿ ಕೂಡ ಈ ಪರಿವರ್ತನೆಯಲ್ಲಿ ಸಿಲುಕಿಕೊಂಡಿದೆ. ಅಕ್ಟೋಬರ್ 2017ರಲ್ಲಿ ಹುಲಿರಾಯ ಪ್ರದರ್ಶನದೊಂದಿಗೆ ಥಿಯೇಟರ್ ತನ್ನ 49 ವರ್ಷಗಳ ಸುದೀರ್ಘ ಪ್ರಯಾಣವನ್ನ ಮುಗಿಸಿತು. ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಶ್ ಮತ್ತು ಶಂಕರ್ ನಾಗ್ ಅವರಂತಹ ದಂತ ಕಥೆಗಳನ್ನ ಒಳಗೊಂಡ ಕಪಾಲಿ ಮೂವೀಸ್ನಲ್ಲಿ ಪ್ರದರ್ಶಿಸಿದರೆ ಮಾತ್ರ ಕನ್ನಡ ಚಿತ್ರರಂಗದಲ್ಲಿ ಅದರ ಯಶಸ್ಸು ಪೂರ್ಣಗೊಳ್ಳುತ್ತದೆ ಎಂದು ಪರಿಗಣಿಸುವ ಕಾಲ ಹೊಂದಿತ್ತು. ಆದ್ದರಿಂದ ಒಂದು ಕಾಲದಲ್ಲಿ ಏಷ್ಯಾದ ಅತಿ ದೊಡ್ಡ ಸಿನಿಮಾ ಮಂದಿರವಾಗಿದ್ದ ಕಪಾಲಿ ನೆಲಸಮವಾದಾಗ ಲಕ್ಷಾಂತರ ಸಿನಿ ರಸಿಕರು ತೀವ್ರ ದುಃಖಿತರಾಗಿದ್ದರು. ಕಪಾಲಿ ಈ ಬಾರಿ ಹೊಸ ಅವತಾರದಲ್ಲಿ ಮರುಜನ್ಮ ಪಡೆದಿದೆ. ಹೌದು, ಟಾಲಿವುಡ್ ನಟ ಮಹೇಶ್ ಬಾಬು ಒಡೆತನದ ಪ್ರಸಿದ್ಧ AMB ಸಿನಿಮಾಸ್ ಒಂದು ಕಾಲದಲ್ಲಿ ಕಪಾಲಿ ಇದ್ದ ಸ್ಥಳದಲ್ಲೇ ಈಗ ಭವ್ಯವಾಗಿ ಬೆಳೆದಿದೆ. AMB ಸಿನಿಮಾಸ್ ಕಪಾಲಿ ಎಂದು ಹೆಸರಿಸಲ್ಪಟ್ಟ ಈ ಮಲ್ಟಿಪ್ಲೆಕ್ಸ್ 9 ಪರದೆಗಳೊಂದಿಗೆ ಕಾರ್ಯಾಚರಣೆಯನ್ನ ಪ್ರಾರಂಭಿಸಿದೆ. ಇದು ಡಾಲ್ಬಿ ವಿಷನ್ ಅನ್ನ ತಲ್ಲೀನಗೊಳಿಸುವ ಧ್ವನಿಯೊಂದಿಗೆ ಪ್ರದರ್ಶಿಸಿದ ದಕ್ಷಿಣ ಭಾರತದ ಮೊದಲ ಚಿತ್ರಮಂದಿರವಾಗಿದೆ. ಅತ್ಯಾಧುನಿಕ ಪರದೆಗಳು ಉತ್ತಮ ದೃಶ್ಯ ಗುಣಮಟ್ಟವನ್ನ ನೀಡುವುದರಿಂದ ಹೊಸ ಕಪಾಲಿ ಅಸಾಧಾರಣ ಚಲನಚಿತ್ರ ವೀಕ್ಷಣೆಯ ಅನುಭವವನ್ನ ನೀಡುತ್ತೆ. ಅದು 2020ರ ಕಾಲ. ಗಾಂಧಿನಗರದ ಸಿನಿಮೀಯ ಭೂತಕಾಲಕ್ಕೆ ಅತ್ಯಂತ ಅಮೂಲ್ಯವಾದ ಕೊಂಡಿಗಳಲ್ಲಿ ಒಂದನ್ನ ಕಡಿತಗೊಳಿಸಲಾಯಿತು. ಸುಮಾರು ಅರ್ಧ ಶತಮಾನದವರೆಗೆ ಶಿಳ್ಳೆ ಮತ್ತು ಚಪ್ಪಾಳೆಗಳೊಂದಿಗೆ ಪ್ರತಿಧ್ವನಿಸುತ್ತಿದ್ದ
ಕಪಾಲಿ ರಂಗಮಂದಿರವನ್ನ ಕೆಡವಲಾಯಿತು. ಮೊದಲ ಬಾರಿಗೆ ಸಿನಿರಾಮ ತಂತ್ರಜ್ಞಾನವನ್ನ ಏಷ್ಯಾಕ್ಕೆ ಪರಿಚಯಿಸಿದ್ದಕ್ಕಾಗಿ ಹೆಸರುವಾಸಿಯಾಗಿದೆ ಕಪಾಲಿ. ಕಪಾಲಿ ಸಿನಿಮಾ ಇತಿಹಾಸದ ಹೆಮ್ಮೆಯ ಹೆಗ್ಗುರುತಾಗಿದೆ. ಮೂಲತಃ ದಾಸಪ್ಪ ಸಹೋದರರ ಒಡೆತನದ ಐತಿಹಾಸಿಕ ರಂಗಮಂದಿರವನ್ನ ನಂತರ ಬೆಳಗಾವಿಯ ಕೈಗಾರಿಕೋದ್ಯಮಿ ಖರೀದಿಸಿದರು. 1968ರಲ್ಲಿ ಸುಬೇದಾರ್ ಛತ್ರಂ ರಸ್ತೆಯಲ್ಲಿರುವ 44,184 ಚದರ ಅಡಿ ವಿಸ್ತೀರ್ಣದ ಈ ರಂಗಮಂದಿರವನ್ನ ಅಂದಿನ ಹಣಕಾಸು ಸಚಿವ ಮತ್ತು ಮಾಜಿ ಪ್ರಧಾನಿ ದಿವಂಗತ ಮೊರಾರ್ಜಿ ದೇಸಾಯಿ ಉದ್ಘಾಟಿಸಿದರು. 1465 ಆಸನ ಸಾಮರ್ಥ್ಯದೊಂದಿಗೆ ಕಪಾಲಿ ಸಿನಿಮಾ ಸ್ವರೂಪಕ್ಕಾಗಿ 3 ಪ್ರೊಜೆಕ್ಟರ್ಗಳನ್ನ ಬಳಸಿದ ಭಾರತದ ಮೊದಲ ಚಿತ್ರಮಂದಿರವಾಗಿತ್ತು. ಡಾಕ್ಟರ್ ರಾಜ್ಕುಮಾರ್ ಅವರ ಮಣ್ಣಿನ ಮಗ ತನ್ನ 100 ದಿನಗಳ ಪ್ರದರ್ಶನವನ್ನ ಇಲ್ಲಿ ಆಚರಿಸಿತು. ಅಣ್ಣಾವ್ರ ಬ್ಲಾಕ್ ಬಾಸ್ಟರ್ ಹಾಲು ಜೇನು ಬಿಡುಗಡೆಯಾದಾಗ ನಟನ 58 ಅಡಿ ಎತ್ತರದ ಬೃಹತ್ ಕಟೌಟ್ ಚಿತ್ರಮಂದಿರವನ್ನ ಅಲಂಕರಿಸಿ ಕನ್ನಡ ಸಿನಿಮಾ ಇತಿಹಾಸದಲ್ಲಿ ಮೊದಲ ದೈತ್ಯ ಕಟೌಟ್ ಎಂಬ ಮನ್ನಣೆಯನ್ನ ಕೂಡ ಗಳಿಸಿತು. ಶಿವರಾಜ್ ಕುಮಾರ್ ಅವರ ಆರಾಧನಾ ಚಿತ್ರ ಓಂ ಕಪಾಲಿಯಲ್ಲಿ ಇತಿಹಾಸವನ್ನ ಮಾಡಿತು. ಈ ಚಿತ್ರವನ್ನ ಇಲ್ಲಿ ದಾಖಲೆಯ 30 ಬಾರಿ ಮರು ಬಿಡುಗಡೆ ಮಾಡಲಾಯಿತು ಮತ್ತು ಪ್ರತಿ ಬಿಡುಗಡೆಯು ಚಿತ್ರಮಂದಿರವನ್ನ ಉತ್ಸವದ ಮೈದಾನವನ್ನಾಗಿ ಮಾಡಿತು. ದಕ್ಷಿಣ ಭಾರತದ ಮೊದಲ ಡಾಲ್ಬಿ ಸಿನಿಮಾ ಪರದೆ. ಕಪಾಲಿ ಚಿತ್ರಮಂದಿರ ಅಕ್ಟೋಬರ್ 2017ರಲ್ಲಿ ಹುಲಿರಾಯ ಚಿತ್ರದ ಪ್ರದರ್ಶನದೊಂದಿಗೆ ಈ ಚಿತ್ರಮಂದಿರವು ತನ್ನ 49 ವರ್ಷಗಳ ಸುದೀರ್ಘ ಪ್ರಯಾಣವನ್ನ ಕೊನೆಗೊಳಿಸಿತು. ಅಂತಿಮವಾಗಿ ರಚನೆಯನ್ನ ಕೆಡವಿದಾಗ ಚಲನಚಿತ್ರ ಪ್ರಿಯರು ಮುಂದೆ ಏನಾಗತ್ತೆ ಎಂಬ ನೋವು ಮತ್ತು ಕುತೂಹಲದಿಂದ ಕಾಯುತ್ತಿದ್ದರು. ಇಂದು ಅದೇ ಜಾಗದಲ್ಲಿ ಗ್ರ್ಯಾಂಡ್ ಮಲ್ಟಿಪ್ಲೆಕ್ಸ್ ಆಗಮನದೊಂದಿಗೆ ಆ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಹೌದು, ಈಗ ಇದೇ ಸ್ಥಳದಲ್ಲಿ ಎಎಂಬಿ ಸಿನಿಮಾಸ್ ಕಪಾಲಿ ಬಂದಿದೆ. ಎಎಂಬಿ ಸಿನಿಮಾಸ್ ಕಪಾಲಿಯಲ್ಲಿರುವ ಎಲ್ಲಾ ಪರದೆಗಳು ಅತ್ಯುತ್ತಮ ಬಣ್ಣ, ನಿಖರತೆ ಮತ್ತು ದೃಶ್ಯ ಸ್ಪಷ್ಟತೆಯನ್ನ ಖಚಿತಪಡಿಸಿಕೊಳ್ಳಲು ಬಾರ್ಕೋ ಲೇಸರ್ ಪ್ರೊಜೆಕ್ಷನ್ ತಂತ್ರಜ್ಞಾನವನ್ನ ಹೊಂದಿವೆ. ಸ್ಕ್ರೀನ್ 6 ವಿಶೇಷವಾಗಿದೆ. ಇದು ದಕ್ಷಿಣ ಭಾರತದ ಮೊದಲ ಡಾಲ್ಬಿ ಸಿನಿಮಾ ಪರದೆಯಾಗಿದೆ. ಥಿಯೇಟರ್ ಕ್ರಿಸ್ಟಿ 6K ಡಾಲ್ಬಿ ವಿಷನ್ ಪ್ರೊಜೆಕ್ಟರ್ ಜೊತೆಗೆ ತಲ್ಲೀನಗೊಳಿಸುವ ಧ್ವನಿ ವ್ಯವಸ್ಥೆಯನ್ನ ಹೊಂದಿದೆ. ಪ್ರೀಮಿಯಂ ಅನುಭವವನ್ನ ನೀಡಲು ಎಂ ಲೌಂಜ್ ಎಂಬ ವಿಶೇಷ ಲೌಂಜ್ ಮತ್ತು ಆಸನ ವ್ಯವಸ್ಥೆಯನ್ನ ಪರಿಚಯಿಸಲಾಗಿದೆ. ಚಲನಚಿತ್ರ ಪ್ರೇಕ್ಷಕರು ಎಚ್ಚರಿಕೆಯಿಂದ ಸಂಗ್ರಹಿಸಲಾದ ಆಹಾರ ಮತ್ತು ಪಾನೀಯಗಳ ಆಯ್ಕೆಯನ್ನ ಸಹ ಆನಂದಿಸಬಹುದು. ಟಿಕೆಟ್ ಬೆಲೆಗಳು ಎಲ್ಲಾ ವರ್ಗದ ಪ್ರೇಕ್ಷಕರಿಗೆ ಸಮಂಜಸ ಮತ್ತು ಕೈಗೆಟುಕುವ ಬೆಲೆಯಲ್ಲಿ ಲಭ್ಯವಿದೆ. ಸರ್ಕಾರದ ನಿಯಮಗಳ ಪ್ರಕಾರ ಮೊದಲ ಪ್ರದರ್ಶನವು ಬೆಳಗ್ಗೆ 6 ಗಂಟೆಗೆ ಪ್ರಾರಂಭವಾಗುತ್ತೆ. ಆದರೆ ಕೊನೆಯ ಪ್ರದರ್ಶನವು ರಾತ್ರಿ 10:30ಕ್ಕೆ ಇರುತ್ತದೆ. ಪ್ರತಿದಿನ 5 ರಿಂದ 6 ಪ್ರದರ್ಶನಗಳನ್ನು ಯೋಜಿಸಲಾಗಿದೆ. ವೀಕ್ಷಕರಿಗೆ ಉತ್ತಮ ಗುಣಮಟ್ಟದ ಆಹಾರವನ್ನು ಖಚಿತಪಡಿಸಿಕೊಳ್ಳಲು ಲೈವ್ ಕಿಚನ್ ಸಹ ಇಲ್ಲಿ ಸ್ಥಾಪಿಸಲಾಗಿದೆ. ಟಾಲಿವುಡ್ ಸೂಪರ್ ಸ್ಟಾರ್ ಮಹೇಶ್ ಬಾಬು ಬೆಂಗಳೂರಿನಲ್ಲಿ ಎಎಂಬಿ ಸಿನಿಮಾಸ್ ಅನ್ನ ಪ್ರಾರಂಭಿಸುವ ಮೂಲಕ ತಮ್ಮ ವ್ಯವಹಾರ ಉದ್ಯಮವನ್ನ ವಿಸ್ತರಿಸುತ್ತಿದ್ದಾರೆ. ಭಾರತ ಮತ್ತು ಬೆಂಗಳೂರಿನಲ್ಲಿ ಡಾಲ್ಬಿ ಸಿನಿಮಾ. ಈ ಕಪಾಲಿ ಎಎಂಬಿ ಸಿನಿಮಾಸ್ ಉದ್ಘಾಟನೆಯ ಮೂಲಕ ಡಾಲ್ಬಿ ಸಿನಿಮಾ ಪರದೆಯನ್ನ ಹೊಂದಿರುವ ಭಾರತದ ಕೆಲವೇ ನಗರಗಳಲ್ಲಿ ಬೆಂಗಳೂರು, ಪುಣೆಯನ್ನ ಸೇರುತ್ತದೆ. ಹೈದರಾಬಾದ್ ಮೂಲಕ ಎಎಂಬಿ ಸಿನಿಮಾಸ್ ಈಗಾಗಲೇ ಪ್ಲಸ್ ಆಸನಗಳು, ತಲ್ಲೀನಗೊಳಿಸುವ ಪರದೆಗಳು ಮತ್ತು ಪ್ರೀಮಿಯಂ ಅನುಭವಗಳಿಗೆ ಖ್ಯಾತಿಯನ್ನ ಗಳಿಸಿದೆ ಮತ್ತು ಬೆಂಗಳೂರು ಉದ್ಯಮವು ಬ್ರ್ಯಾಂಡ್ನ 2ನೇ ಪ್ರಮುಖ ದಕ್ಷಿಣ ಮಾರುಕಟ್ಟೆಯಾಗಿ ವಿಸ್ತರಣೆಯನ್ನ ಪ್ರದರ್ಶಿಸುತ್ತಿದೆ. ಮಹೇಶ್ ಬಾಬು 2019ರಲ್ಲಿ ಪ್ರದರ್ಶನ ವ್ಯವಹಾರವನ್ನ ಪ್ರವೇಶಿಸಿದರು. ಎಎಂಬಿ ಸಿನಿಮಾಗಳನ್ನ ಸ್ಥಾಪಿಸಲು ಏಷಿಯನ್ ಸಿನಿಮಾಸ್ ಜೊತೆ ಪಾಲುದಾರಿಕೆ ಮಾಡಿಕೊಂಡರು. ಅಂದಿನಿಂದ ಈ ಸರಪಳಿಯು ಹೈದರಾಬಾದ್ನಲ್ಲಿ ಉತ್ತಮ ಗುಣಮಟ್ಟದ ವೀಕ್ಷಣಾ ವೆಚ್ಚಗಳಿಗೆ ಸಮಾನಾರ್ಥಕವಾಗಿದೆ ಮತ್ತು ಬೆಂಗಳೂರು ಯೋಜನೆಯು ಸಿನಿಮಾ ಪ್ರಿಯರಿಗೆ ಹಳೆಯ ಮೌಲ್ಯವನ್ನ ಹೊಂದಿರುವ ಸೈಟ್ನಲ್ಲಿ ಆ ಪರಂಪರೆಯನ್ನ ಮುಂದುವರೆಸಿದೆ. ಕಪಾಲಿಗಾಗಿ ಹೊಸ ಅಧ್ಯಾಯ.
ಕಪಾಲಿ ಚಿತ್ರಮಂದಿರದ ಐತಿಹಾಸಿಕ ಸ್ಥಳವನ್ನ ಹೊಸ ಎಎಂಬಿ ಸಿನಿಮಾಗಳು ಗೌರವಿಸುತ್ತವೆ ಮತ್ತು ಅದಕ್ಕೆ ಆಧುನಿಕ ಗುರುತನ್ನ ನೀಡುತ್ತವೆ. ಈ ಮೂಲಕ ಗಾಂಧಿನಗರದ ಕಪಾಲಿ ಥಿಯೇಟರ್ ಎಎಂಬಿ ಸಿನಿಮಾಸ್ ಎಂಬ ಹೊಸ ರೂಪ ಪಡೆದು ಎಲ್ಲರೂ ಮೆಚ್ಚುವಂತೆ ಕಾರ್ಯನಿರ್ವಹಿಸುತ್ತಿದೆ. ನೋಡಿದ್ರಲ್ಲ ಹೇಗೆ ಹಿಂದಿನಿಂದಲೂ ಕೂಡ ಕಪಾಲಿ ಥಿಯೇಟರ್ ಅಂದರೆ ಅದಕ್ಕೆ ಅದರದೇ ಆದಂತಹ ಹೆಸರುಗಳಿದೆ. ಈ ಹಿಂದೆಯೂ ಕೂಡ ಇಲ್ಲಿ ಎಷ್ಟೋ ರಾಜ್ಕುಮಾರ್ ಹಾಗೂ ವಿಷ್ಣುವರ್ಧನ್ ಹಾಗೂ ಅಂಬರೀಷ್ ಸಿನಿಮಾಗಳು ಬಿಡುಗಡೆಯಾಗಿ ಅವೆಲ್ಲ ಸಿಕ್ಕಾಪಟ್ಟೆ ಸೂಪರ್ ಹಿಟ್ ಆಗಿದ್ದಾವೆ. ಈಗ ಮತ್ತೆ ಆ ಲೆಗೆಸಿನ ಮುಂದುವರಿಸಬೇಕು ಅಂತ ಹೇಳಿ ಇನ್ನೂ ಭವ್ಯವಾಗಿ ಇನ್ನೂ ಸುಂದರವಾಗಿ ಈ ಒಂದು ಕಪಾಲಿ ಥಿಯೇಟರ್ ಏನಿತ್ತು ಅದನ್ನು ಎಎಂಬಿ ಸಿನಿಮಾಸ್ ಅವರು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನೀವು ಕೂಡ ಈ ಒಂದು ಎಎಂಬಿ ಸಿನಿಮಾಸ್ಗೆ ಬಂದು ಒಂದು ಸುಂದರವಾದಂತಹ ಎಕ್ಸ್ಪೀರಿಯನ್ಸ್ನ ಮಾಡ್ಬೋದು ಅಂತ ಹೇಳ್ತಾ ಇದಾಗಿತ್ತು ಫ್ರೀಡಮ್ ಟಿವಿಯ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.